ನಮಸ್ಕಾರ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ, ಸಮರ್ಥ ನಾಗಭೂಷಣ್ ಅವರೇ, ಇದೊಂದು ಹೊಸ ಲೋಕಕ್ಕೆ ಚಿತ್ರರಂಗವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಂತ ಅವರೆಲ್ಲ ಬಂಧುಗಳೇ, ಇದೊಂದು ವಿಶೇಷವಾದಂತ ಚಿಂತನೆಗೆ ಸಮರ್ಥರವರು ಇವತ್ತಿನ ಕಾಲಘಟ್ಟಕ್ಕೆ ನಮ್ಮನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಒಂದು 2 ತಿಂಗಳ ಹಿಂದೆ ಟೆಕ್ ಸಮಿಟ್ ಪೂರ್ವಭಾವಿ ಸಿಇಒಗಳನ್ನ ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಆಹ್ವಾನಿಸಿದ್ದು. ಇಡೀ ನಮ್ಮ ಭಾರತ ದೇಶದ ಒಂದು 500 ಜನ ಸಿಇಒಗಳು ಬೆಂಗಳೂರಿಗೆ ಬಂದಿದ್ರು. ಅಲ್ಲಿ ಮಾತಾಡಬೇಕಾದ್ರೆ ಗೋಪಾಲ್ ಕೃಷ್ಣರವರು ನನ್ನ ಹತ್ರ ಈಗ ನವೆಂಬರ್ 10, 18, 19, 20 ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಟೆಕ್ ಸಮಿಟ್ ಇದೆ. ಬಹುಶಃ ಅಮೆರಿಕ ಬಿಟ್ರೆ ಇಲ್ಲೇ ಅಂತ ಟೆಕ್ ಸಮಿಟ್ ಆಗ್ತಾ ಇದೆ. ಆಗ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು, ಡಿಕೆ ಇದೊಂದು ದೊಡ್ಡ ಪ್ರಾರಂಭ ಮಾಡಿದ್ದೀರಿ, ಮುಂದಕ್ಕೆ ಈ ಜಗತ್ತಲ್ಲಿ ಉಳ್ಕೊಳ್ಳೋದು ಒಂದೇ ಒಂದು ವಿಚಾರ, ಕಂಪ್ಯೂಟರ್ ಬಂದಾಗ ಉದ್ಯೋಗ ಹೋಗ್ತದೆ ಅಂತೇಳಿ ಬಾಯಿ ಬಂದಾಗೆ ಬೈತಾ ಇದ್ರು. ಈಗ ಮೊಬೈಲ್ ಬಂತು, ಬೇರೆ ಬೇರೆ ಎಲ್ಲ ಹೊಸ ಅದೆಲ್ಲ ಬಂದ್ಬಿಟ್ಟಿದೆ. ಈಗ ನೆಕ್ಸ್ಟ್ ಎಐ ಈಸ್ ದಿ ಫ್ಯೂಚರ್. ಸೊ ಎಲ್ಲ ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ 25 ಲಕ್ಷ ಇಂಜಿನಿಯರ್ಸ್ ಇದ್ದಾರೆ, ಕಂಪ್ಯೂಟರ್ ಇಂಜಿನಿಯರ್ಸ್. ಅದರಲ್ಲಿ ಸುಮಾರು 2 ಲಕ್ಷ ಜನ ಫಾರಿನರ್ಸ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕನ್ವರ್ಟ್ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ನಮ್ಮ ಇನ್ಫೋಸಿಸ್ನ ಮುಖ್ಯಸ್ಥರಾಗಿದ್ದಂತ ಗೋಪಾಲ್ ಕೃಷ್ಣರವರು ನನ್ನ ಹತ್ರ ಹಂಚಿಕೊಂಡ್ರು. ಇದು ನನ್ನ ತಲೆಯಲ್ಲಿತ್ತು. ಸಮರ್ಥ ಅವರವರು ಮತ್ತು ಅಶ್ವಿನಿ ಅವರು ಬಂದು ನನಗೆ ಈ ವಿಚಾರ ತಿಳಿಸಿದಾಗ ಬಹಳ ಸಂತೋಷದಿಂದ ತಕ್ಷಣ ನನಗೆ ಅಲ್ಲಿ ಕನೆಕ್ಟ್ ಆಯಿತು. ನೆಕ್ಸ್ಟ್ ನವೆಂಬರ್ 19ಕ್ಕೆ, 20ಕ್ಕೆ, 18ಕ್ಕೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ. ಇವರು ಹೇಳ್ತಾ ಇರೋದು ನೋಡಿದ್ರೆ ಇದರಲ್ಲೇನೋ ಅರ್ಥ ಇದೆ ಅಂತೇಳಿ 2ನೇ ಮಾತಾಡದೆ ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಇಲ್ಲಿ ಬಂದು ಈ ಜ್ಯೋತಿನ ಬೆಳೆಸಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ. ಏನು ಅಪ್ಪು ಕತ್ತಲೆಗೆ ಹೋಗಿದ್ದಾನೆ, ಇದ್ರ ಮುಖಾಂತರ ಬೆಳಕಿಗೆ ಬರ್ತಾನೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಬಂದು ಈ ಜ್ಯೋತಿಯನ್ನ ನಾನಿವತ್ತು ಇಲ್ಲಿ ಬೆಳೆಸಿದ್ದೇನೆ. ನಾನಾಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯವಾದಂತ ವಿಚಾರ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಅಶ್ವಿನಿರವರು ಹೇಳ್ದಂಗೆ ಹೊಸ ಯುಗಕ್ಕೆ ಹೊಸ ವಿಚಾರವನ್ನ ತೆಗೆದುಕೊಂಡು ಹೋಗಬೇಕು. ನಾನು ಬೆಳೆದು ಬಂದಂತ ಆ ದಿನ ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋದು ಏನು ಪುನೀತ್ ಅವರಿಗೆ ಒಂದು ದೃಢವಾದಂತ ನಂಬಿಕೆ, ಸಂಕಲ್ಪ ಇತ್ತು. ಅದಕ್ಕೆ ಇವತ್ತು ಏನು ಈ ಹ್ಯಾಪ್ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳಿದ್ರು, ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಯ್ತು ಅನ್ನೋ ಗೊತ್ತಿಲ್ಲ ನನಗೆ. ಈ ಸ್ಯಾಂಡಲ್ವುಡ್ ಚಿತ್ರರಂಗದ ಲೋಕದಲ್ಲಿ ಇರುವಂತ ಎಲ್ಲರಿಗೂ ಕೂಡ ಒಂದು ಜಾಗ ಅಂದ್ರೆ, ನಾನು ಮುಂದಕ್ಕೆ ಏನಾದ್ರು ನಾನು ಆಕ್ಟ್ ಮಾಡಬೇಕು ಅಂತ ಇದ್ರೆ ನಾನಿಲ್ಲಿ ನನ್ನ ಇನ್ಫಾರ್ಮೇಶನ್ ನಾನು ರೆಡಿ ಇದ್ದೀನಿ ಆಕ್ಟ್ ಮಾಡಲಿಕ್ಕೆ ಅಂತ ನಾನು ಒಪ್ಕೊಳ್ಬಹುದು ಅಲ್ವಾ, ಇಲ್ಲಿ ಮಾಡಬಹುದು. ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನ್ನ ಪಿಕಪ್ ಮಾಡಬಹುದು, ಕರಿಬಹುದು. ನನ್ನ ಬನ್ನಿ ಡಿಕೆ ಅವರೇ, ಬನ್ನಿ ಆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕರಿಬಹುದು. ನಾನು ಸಂಗೀತ ಕಟ್ಟಿ ನೀನು ಆಡ್ಬೇಕಾದ್ರೂ ನೆಕ್ಸ್ಟ್ ಇಲ್ಲಿಗೆ ಬಂದು ಹೇಳ್ಬೋದು, ನಾನು ರೆಡಿ ಇದ್ದೀನಿ, ಯಾವ್ದಾದ್ರು ಆಡ್ತೀನಿ ಅಂತ ಹೇಳಿ ಸಂಗೀತ ಕಟ್ಟಿನೂ ಇಲ್ಲಿ ಆಕ್ಟ್ ಮಾಡಬಹುದು. ಅಂದ್ರೆ ಯಾರು ಎಲ್ಲಿ ಹುಡುಕೊಂಡು ಹೋಗುವಂತ ಸಂದರ್ಭ ಇಲ್ಲ. ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕೂಡ ಈ ಆಪ್ನಲ್ಲಿ ನನಗೂ ಬಹಳ ಜನ ಬೇರೆ ಬೇರೆ ರಾಜ್ಯದ ಅನೇಕ ಈ ಚಿತ್ರರಂಗದವರೆಲ್ಲ ಪರಿಚಯ ಇದ್ದಾರೆ.
ಈ ರೀತಿ ಯಾರು ಆಲೋಚನೆ ಮಾಡಿರಲಿಲ್ಲ. ಈ ಆಲೋಚನೆಯನ್ನ ಸಮರ್ಥ ಅವರು ಮಾಡಿ, ಅದು ನನ್ನ ಸ್ನೇಹಿತನ ಹೆಸರಿನಲ್ಲೇ ಇದನ್ನ ಮಾಡಿರೋದು. ಪುರಂದರದಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗ ಬಂದು ನಾನು ಅಪ್ಪು ಆಪ್ನ ಉದ್ಘಾಟನೆ ಮಾಡಿ ಇದನ್ನು ಪ್ರಾರಂಭ ಮಾಡಿರೋದೇ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹುಟ್ಟು ಸದ್ದಿಲ್ಲದೆ ಆಗ್ತದೆ. ಒಂದು ಮಗು ಹುಟ್ಟಬೇಕಾದ್ರೆ ಮಗು ಅಳ್ತಾ ಇರ್ತದೆ, ಸಮಾಜ ನಗ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಸೊಸೈಟಿಗೆ ನಮ್ಮ ಏನು ಒಂದು ನಾವೆಲ್ಲ ಆಸೆಯಿಂದ ಇದ್ದೋ ಆ ಮಗು ಒಂದು ಮಗು ಬಂತು ಸಮಾಜಕ್ಕೆ, ನಮ್ಮ ಕುಟುಂಬ ಬೆಳೀತು ಅಂತೇಳಿ ಇಡೀ ಸಮಾಜ ಕುಟುಂಬ ಎಲ್ಲ ಸಂತೋಷ ಪಡ್ತದೆ. ಅದೇ ಮಗು ಸಾಧನೆ ಮಾಡಿದ ಮೇಲೆ ಆದರ್ಶದಲ್ಲಿ ಬದುಕಿ ಸಾಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದೆವು ಚಿತ್ರದಲ್ಲಿ, ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆ ಉಸಿರು ಎಳೆದ ನಂತರ ಸೇರಿದಂತ ಜನಸಾಗರ, ಆ ನೋವು ನಲಿವು ನೆನಪು ಇವತ್ತು ಕೂಡ ಎಷ್ಟು ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ, ಎಷ್ಟು ಜನ ಹಚ್ಚಾಕೊಂಡಿದ್ದಾರೆ, ಎಷ್ಟು ಜನ ವಿಗ್ರಹಗಳನ್ನ ಮಾಡಿಟ್ಟಿದ್ದಾರೆ, ಎಷ್ಟು ಜನ ಇವತ್ತು ಕೂಡ ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಕೊನೆಗೆ ನಾವು ಕೂಡ ಸರ್ಕಾರದವರು, ನಾನು ಅವ್ರನ್ನ ಬಲ್ಬನ್ನ LED ಬಲ್ಬ್ ಕರ್ನಾಟಕ ಸರ್ಕಾರಕ್ಕೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪಗಳಿಗೆ ಮನೆಗಳಿಗೆ ಕೊಡಬೇಕು ಅಂತ ಹೇಳಿ ಹೊರಟಾಗ ನನಗೆ ಬಂದಿದ್ದೆ ಅಪ್ಪುರವ್ರ ಕೈಲಿ ಇದನ್ನ ಮಾಡಿಸಬೇಕು ಅಂತೇಳಿ ಮೈಸೂರಲ್ಲಿ ನಾನು ಇದನ್ನ ಪ್ರಾರಂಭ ಮಾಡಿಸಿದೆ, ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ. ಸೊ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆ ಮನೆಗಳಲ್ಲಿ ಇವತ್ತು ಆತ್ಮಧೈರ್ಯವನ್ನು ತುಂಬಲಿಕ್ಕೆ ಅವ್ರು ನಡೆದಂತ ದಾರಿ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ಒಂದು ದೊಡ್ಡ ಹೆಸರು, ಅವರ ಹೆಸರಿನಲ್ಲಿ ಅವರ ಉಸಿರಿನಲ್ಲಿ ಏನು ಹೆಸರಿತ್ತು ಅದನ್ನ ಖಂಡಿತ ಈ ಹ್ಯಾಪ್ ಮುಖಾಂತರ ಒಂದು ಹೊಸ ಒಂದು ಬದಲಾವಣೆ, ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಂಗೆ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಸಮರ್ಥ ಅವರು ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರು, ಅವರ ಭಾವನೆಗಳನ್ನ ತಿಳಿಸಿದ್ರು. ಯಾವ ಲೋಕಕ್ಕೆ ಹೋಗ್ತದೆ ಯಾವ ಲೋಕಕ್ಕೆ ಹೋಗ್ತದೆ ಅಂತೇಳಿ ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ. ಯಾಕೆಂದ್ರೆ ಜಗತ್ತು ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ, ನನಗಂತೂ ಇವತ್ತು ಕಂಪ್ಯೂಟರ್ ಆನ್ ಮಾಡಕ್, ಫೋನ್ ಆನ್ ಮಾಡೋದು, ಮೆಸೇಜ್ ಕಳಿಸೋದು ಬಿಟ್ರೆ ನಾನು ಅದಕ್ಕೆ ಪ್ರಯೋಗಕ್ಕೆ ಹೋಗಲಿಲ್ಲ. ನನ್ನ ಕಾಲದಲ್ಲಿ ಅದು ಇರಲಿಲ್ಲ. ಈಗೆಲ್ಲ ಕಂಪ್ಯೂಟರ್, ಈಗ ಮನೇಲಿ ಇದನ್ನ ಟಿವಿ ಹಾಕ್ಬೇಕಾದ್ರೆ ನಾನು ಹೆಂಡತಿ ಕರಿತೀನಿ, ಇಲ್ಲ ನನ್ನ ಮಕ್ಕಳನ್ನೇ ಕರಿತೀನಿ. ಟಿವಿ ಆನ್ ಮಾಡಕ್ಕೂ ನಂಗೆ ಗೊತ್ತಿಲ್ಲ. ಮೊದಲಾದ್ರೆ ನೇರವಾಗಿ ಹಾಕ್ಬಿಡ್ತಿದ್ದೋ, ಈಗೆಲ್ಲ ಏನೇನೋ ಸಿಸ್ಟಮ್ ಬಂದ್ಬಿಟ್ಟಿದೆ. ಸೊ ಅಷ್ಟು ನಾವೆಲ್ಲ ಇನ್ನ ಔಟ್ಡೇಟೆಡ್ ಆಗ್ಬಿಟ್ಟಿದೀವಿ. ಬಟ್ ಈಗ ಜಗತ್ತು ಬಹಳ ಫಾಸ್ಟ್ ಹೋಗ್ಬಿಟ್ಟಿದೆ. ಪ್ಲೇನ್ಗಳೆಲ್ಲ ನಾವು ನೋಡ್ತಾ ಇದೀವಿ. ಈಗ ಪ್ಲೇನ್ಗಳಲ್ಲೂ ಕೂಡ ಪ್ರೋಗ್ರಾಮ್ ಫಿಟ್ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ನಾನು 2-3 ಸತಿ ಕೂತ್ಕೊಂಡು ನೋಡಿದೆ ಏನ್ ಮಾಡ್ತಾರೆ ಅಂತ. ಜಸ್ಟ್ ಪ್ರೋಗ್ರಾಮ್ ಫಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಈಗೆಲ್ಲ ನಾವು ವಾರಗಳೆಲ್ಲ ನಾವು ನೋಡ್ತಾ ಇದೀವಿ. ಇಲ್ಲಿಂದ ವಿತಿನ್ 1 ಮಿನಿಟ್ 2 ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಇಲ್ಲೇನಾದ್ರು ಬಟನ್ ಅದು ಮಾಡಿದ್ರೆ ಯಾವುದೋ ದೇಶನ ಅಲ್ಲೇ ಹೋಗಿ ಸುಟ್ ಬಿಡೋಂತ ಒಂದು ವ್ಯವಸ್ಥೆ ಇವತ್ತು ಬಂದಿದೆ. ಅಂತ ಹೊಸ ಜಗತ್ತಿನಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಸೊ ಇದನ್ನ ನಾವು ಈಗ ಆ ಸಂದರ್ಭಕ್ಕೆ ಬಂದದಕ್ಕೆ ಈಗ ನಾವು ಬದಲಾವಣೆ ಆಗಬೇಕು. ನಮ್ಮ ಮನಸ್ಥಿತಿನೂ ಬದಲಾವಣೆ ಆಗಬೇಕು, ನಮ್ಮ ಭಾವನೆಗಳು ಬದಲಾವಣೆ ಆಗಬೇಕು. ಆ ದಿಟ್ಟಿನಲ್ಲಿ ಇವತ್ತೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಅಪ್ಪು ಅವರ ಸಾಧನೆ ಮಾಡಿ ಆದರ್ಶದ ಬದುಕು ಖಂಡಿತ ಎಲ್ಲರಿಗೂ ಕೂಡ ಈಗಿನ ಹೊಸ ಜಗತ್ತಿಗೆ ಬೇಕಾಗ್ತದೆ. ನನಗನ್ನಿಸ್ತದೆ, ಈಗ ನಾವು ರಾಮಾಯಣ ಮಹಾಭಾರತನ ಗ್ರಂಥ ಇಟ್ಕೊಂಡಿದ್ದೀವಿ. ಬಟ್ ಆ ಗ್ರಂಥ ಇವತ್ತು ಕೂಡ ಸಾಮಾನ್ಯರ ಬದುಕಿಗೆ ಎಲ್ಲಾ ರಂಗದಲ್ಲೂ, ಒಂದು ಕುಟುಂಬ ಇರಬಹುದು, ಒಂದು ರಾಜಕಾರಣ ಇರಬಹುದು, ಒಂದು ನೀತಿ ಇರಬಹುದು, ರಾಜನೀತಿ ಇರಬಹುದು, ಎಲ್ಲದಕ್ಕೂ ಕೂಡ ಆ ಗ್ರಂಥ ಇವತ್ತು ಕೂಡ ಬಹಳ ಉಪಯುಕ್ತವಾಗಿ ವಿವಿಧ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಹಿಂದೆ ಒಂದು 30-40 ವರ್ಷ ಹಿಂದೆ ರಾಮಾಯಣ ಮಹಾಭಾರತ ಬಂದಾಗ ನಾವೆಲ್ಲ ಟಿವಿಲಿ ಕೂತ್ಕೊಂಡು, ಮಕ್ಕಳೆಲ್ಲ ಕೂತ್ಕೊಂಡು 10 ಗಂಟೆಗೆ ಆನ್ ಮಾಡಿಕೊಂಡು ಎಲ್ಲ ತೋರಿಸ್ತಾ ಇದ್ರು. ಬರೀ ದೂರದರ್ಶನ ನಡೀತಾ ಇತ್ತು. ಈಗ ಅದನ್ನೇ ವಿವಿಧ ರೀತಿಯಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ. ಬಟ್ ವಿಚಾರ ಆಚಾರ ಎರಡೂ ಒಂದೇ, ಏನು ಬದಲಾವಣೆ ಮಾಡಕ್ ಆಗ್ತಲ್ಲ. ಹಂಗೆ ಇವತ್ತು ಅಪ್ಪು ಅವರ ಹೆಸರಿನಲ್ಲಿ ಏನು ಈ ಆ್ಯಪ್ಗಳು ಇಷ್ಟೆಲ್ಲ ಆಗ್ತಾ ಇದೆ. ಚೋಟ ಅಪ್ಪು, PRK, ನಾನ್ ಕಂಡ ಅಪ್ಪು,
ಅಪ್ಪು ಫಿಟ್ನೆಸ್ ಇವೆಲ್ಲ ಏನೇನು ಹೊಸ ಹೆಸರಿನಲ್ಲಿ ಇವತ್ತೆಲ್ಲ ಬರ್ತಾ ಇದೆ. ಅದು ರಾಮಾಯಣ ಮಹಾಭಾರತದ ಗ್ರಂಥದ ತರ ಈ ಒಂದು ಅಪ್ಪುರವರು ಮಾಡಿದಂತ ಸಾಧನೆ, ಉಳಿಸ್ಕೊಂಡಂತ ಹೆಸರು ಇವತ್ತು ಶಾಶ್ವತವಾಗಿ ಮುಂದುವರಿತದೆ ಅನ್ನೋದು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಬಹಳ ಸಂತೋಷದಿಂದ ನಾನು ಇದನ್ನು ಬಂದು ಜ್ಯೋತಿಯನ್ನ ಬೆಳೆಸಿದ್ದೇನೆ, ಉದ್ಘಾಟನೆಯನ್ನ ಮಾಡಿದ್ದೇನೆ. ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟು ಹೋಗುವುದು, ಇನ್ನೊಂದು ಬಿಟ್ಟು ಹೋಗುವುದು. ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ, ಬಿಟ್ಟು ಹೋಗಿದ್ದಾರೆ. ಸೊ ಅದು ಖಂಡಿತ ಇದು ಉಳ್ಕೊಳ್ತದೆ ಅಂತೇಳಿ ದೇವರು ನಮಗೆ ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂತ ಅವಕಾಶದಲ್ಲಿ ನಿಜವಾಗ್ಲೂ ಇದ್ದಂತ ವಯಸ್ಸಿನಲ್ಲಿ ಯಾರ್ದೂ ಅಲ್ಲ, ಸಾವು ಹೇಳ್ತೀನಲ್ಲ, ಯಾರ ಕೈಲೂ ಇಲ್ಲ. ನನಗೊಂದು ಸಂದರ್ಭ, ನನಗೂ ಅಪ್ಪಗೂ ಒಂದು 15 ವರ್ಷ, ನಾನು ಅವರು ಇಬ್ರು ಒಟ್ಟಿಗೆ ಅಕ್ಕಪಕ್ಕ ಮನೇಲಿದ್ರು, ಒಂದೇ ಜಿಮ್ಗೆ ಹೋಗ್ತಾ ಇದ್ದೋ, ಒಳ್ಳೆ ಸ್ನೇಹಿತ, ಗೊತ್ತಿದೆ ನನಗೆ. ಅಂದ್ರೆ ಏನ್ ಮಾಡ್ತೀರಿ, ಆತನ ಕೈಲಿ ಏನು ಇರಲಿಲ್ಲ, ಸಂದರ್ಭ ಹಂಗಿತ್ತು. ಆದ್ರೆ ಕೊನೆ ನಿಮಿಷ ಆ ಧರ್ಮಪತ್ನಿ ಜೊತೆಲಿ ಕರ್ಕೊಂಡು ಆ ನೋವನ್ನ ಹಾಸ್ಪಿಟಲ್ ಹೋಗುವಂತ ಸಂದರ್ಭಕ್ಕೆ ಹಿಂಗಾಯ್ತು ಅಂತೇಳಿ ನನ್ನ ಏನ್ ಟ್ರೈನರ್, ಔಟ್ ಟ್ರೈನರ್ ಎಲ್ಲ ಜೊತೆಲೇ ಇದ್ದ, ಒಟ್ಟಿಗೆ ಇದ್ದ, ನಂಗೆ ಹಿಂಗಾಯ್ತು ಅಂತ ತಿಳಿಸ್ದ. ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟು ಹೋಗಿದ್ದಾರೆ. ನಾನು ರಾಜಕೀಯಕ್ಕೆ ಇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ, ಏನೇನೋ ಮಾಡಿದೆ. ನನ್ನ ಚಾಕ್ಲೇಟ್ಗೆ ಯಾವುದಕ್ಕೂ ಒಪ್ಪಲಿಲ್ಲ ಅವರು. ಅಶ್ವಿನಿಗೂ ಕರೆದೆ, ಬಾಮ್ಮ ನೀನಾರು ಏನಾರು ಮಾಡು ಅಂತ. ಆಕೆನೂ ಕೂಡ ಹೆಣ್ಮಗಳು, ನನ್ನ ಸೋದರಿ, ಇಲ್ಲ ಅಣ್ಣ, ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ರು, ನಮ್ಮ ಫ್ಯಾಮಿಲಿ ಏನ್ ಹೆಜ್ಜೆ ಇಟ್ಟು ಅದೇ ಹೆಜ್ಜೆನ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆನೂ ಕೂಡ, ನಾನು ಸಮಾಜ ರಾಜಕಾರಣಕ್ಕೆ ಬರೋದು ಬೇಡ, ಬಟ್ ಸಮಾಜ ಲೋಕದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ. ಯಾರಿಗೂ ಹೇಳದೆ ಎಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಇದು ಇವತ್ತು ಅನಿವಾರ್ಯತೆಯಿಂದ ಹೇಳ್ಬೇಕಾದಂತ ಪರಿಸ್ಥಿತಿ ಬಂತೆ. ಸೊ ಹಂಗೆ ಇವತ್ತು ಅಪ್ಪುರವರು, ಇವತ್ತು ನಾವು ಮುಂದಿನ ಪೀಳಿಗೆ ಅವ್ರನ್ನ ನೆನೆಸ್ಕೊಳ್ಬೇಕು. ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ನಾವು ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನ ನಾವು ನೆನೆಸ್ಕೊಳ್ತೀವಿ, ಹಂಗೆ ಇವತ್ತು ರಾಜ್ಕುಮಾರ್ ಅವ್ರನ್ನು ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ ಪ್ರತಿಯೊಂದರಲ್ಲೂ. ನಾನು ಈ ಟೂರಿಂಗ್ ಟ್ಯಾಕಿಸ್ ಮಡಗಿದ್ದೆ, ಒಂದು 3 ಟೂರಿಂಗ್ ಟ್ಯಾಕಿಸ್ ನಮ್ಮೂರಲ್ಲಿ ಇತ್ತು, ಬೆಂಗಳೂರು ಇತ್ತು, 4 ಇತ್ತು, ತಿರ್ಗಾ 5 ಆಯ್ತು. ಆಗೆಲ್ಲ ಹೋಗ್ಬಿಡ್ತು ಬಿಡಿ, ಈಗ ಟೂರಿಂಗ್ ಟ್ಯಾಕಿಸ್ಗಳೆಲ್ಲ ಹೋಗ್ಬಿಡ್ತು. ಆಗ ಅತಿ ಹೆಚ್ಚಿಗೆ ಜಾಸ್ತಿ ಹೊಡಿದೆ ಹಬ್ಬದಪ್ಪ ಅಂದ್ರೆ ನಮ್ಮಲ್ಲಿ ಸತ್ಯ ಹರಿಶ್ಚಂದ್ರ. ನಾನು ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಹೆಂಡತಿನ ಮೈಸೂರಲ್ಲಿ ಸತ್ಯ ಹರಿಶ್ಚಂದ್ರ ನೋಡಸಕ್ಕೆ ಕರ್ಕೊಂಡು ಹೋಗಿದ್ದೆ. ನೋಡು ಯಾವ ರೀತಿ ನಟನೆ ಇದೆ, ಚಿತ್ರದ ಮೊರಾಲಿಟಿ ಏನಿದೆ ಅಂತೇಳಿ ನನ್ನ ಹೊಸದಾಗೆ ಮದುವೆ ಮಾಡ್ಕೊಂಡಾಗ ನನ್ನ ಹೆಂಡತಿನ ಮೈಸೂರಲ್ಲಿ ಕರ್ಕೊಂಡು ಹೋಗಿದ್ದೆ. ಎಲ್ಲರೂ ನಮ್ಮ ಮಾವನ ಮನೆಯವರೆಲ್ಲ ಏನ್ ಈ ಚಿತ್ರ ಸಿನಿಮಾ ಕರ್ಕೊಂಡು ಹೋಗ್ತಾವಲ್ಲ ಅಂತ ಆಶ್ಚರ್ಯ ಪಡ್ತಾ ಇದ್ರು. ಸೊ ಹಾಕಿದ್ರೆ ಒಂದೊಂದ್ಸತಿ 15 ದಿನ ನನ್ನ ಇದರಿಂದ ತೆಗೀತಿರ್ಲಿಲ್ಲ, ನನ್ನ ಟೂರಿಂಗ್ ಟ್ಯಾಕಿಸ್ ಇಂದ. ಆ ರೀತಿ ರಾಜ್ಕುಮಾರ್ ಅವರ ಭಾವನೆ, ಪ್ರತಿಯೊಂದು ವಿಚಾರ, ಅವರ ಆಕ್ಟಿಂಗು, ಎಮೋಷನಲ್ ಇದು ಎಲ್ಲ ಕೂಡ ಪ್ರತಿಯೊಂದು ಕೂಡ ಬಹಳ ಸೆಲೆಕ್ಟ್ ಮಾಡ್ಕೊಂಡು ಅವರು ಮಾಡ್ತಿದ್ದಂಥದ್ದನ್ನ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಈಗ ಬಿಡಿ, ನಾನು ಎಷ್ಟೋ ದೂರ ಇರಬೇಕು ಅಂತ ಅಂದ್ರೂ ಕೂಡ ನನ್ನಿಂದ ದೂರ ಇರಕ್ಕಾಗ್ತಲ್ಲ. ಈ ಕೊನೆಗೆ ಅಲ್ಟಿಮೇಟ್ಲಿ ಸ್ಕ್ರೀನ್ಗಳಿದೆ, ಒಂದು 23 ಸ್ಕ್ರೀನ್ ಈಗ ಇವತ್ತು ಇದೆ. ನನ್ನ ಹೆಸರಲ್ಲಿ, ನನ್ನ ಮಕ್ಕಳ ಹೆಸರಲ್ಲಿ ಎಲ್ಲ ಇವತ್ತು ಸ್ಕ್ರೀನ್ಗಳೆಲ್ಲ ಇವತ್ತು 23 ಸ್ಕ್ರೀನ್ ಇದೆ, ಬೇರೆಯವ್ರು ಕೊಟ್ಬಿಟ್ಟಿದ್ದೀನಿ. ಸೊ ನಾವು ಬಿಟ್ಟರು ಬಿಡಕ್ಕಾಗಲ್ಲ ಅಂತಂಗೆ ಈ ಚಿತ್ರರಂಗಕ್ಕೂ ರಾಜಕಾರಣಕ್ಕೂ ಇದು ಬಹಳ ಹತ್ತಿರವಾದ್ದು, ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಂಗೆ ಇವತ್ತು ತಾಯಿನ ನೆನೆಸ್ಕೊಂಡಂಗೆ ಇವತ್ತು ಅನೇಕರು ಅಪ್ಪುರವ್ರನ್ನ ನೆನ್ಪು ಮಾಡ್ಕೊಳ್ಳೋದನ್ನ ನಾನು ಸ್ನೇಹಿತರುಗಳು, ಯುವಕರು ಆ ಭಾವನೆ, ಆ ತಾಯಿಗಿರು ಕಣ್ಣೀರು ಹಾಕಿದ್ದು ಕೇಳ್ತಾ ಇರ್ತೀನಿ ನಾನು. ಸೊ ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ 3ರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ಅಪ್ಪುರವರು ಇವತ್ತು ಯಾವುದಕ್ಕಾರ ಒಂದು ಉದಾಹರಣೆ ಅಂತಂದ್ರೆ ಅವರ ಬದುಕಿನಲ್ಲಿ ಮನುಷ್ಯತ್ವ ಇದ್ದಿದ್ದನ್ನ ನಾವು ಹೆಚ್ಚಿಗೆ ನೋಡಿದ್ದೇವೆ. ಯಾವುದೂ ಕೂಡ ಆಸೆ ಪಡದೆ ತನ್ನ ಕೆಲಸ ಎಷ್ಟೋ ಅಷ್ಟು ಬಿಟ್ಬಿಟ್ಟು ಯಾವುದು ಕೂಡ ಡಿವೇಟ್ ಮಾಡ್ಕೊಂಡು ಇಲ್ಲದೆ ಎಲ್ಲ ಹೃದಯವನ್ನ ಗೆದ್ದಿದ್ದಾರೆ.